ಫ್ರೆಂಡ್ಸ್ ಬನ್ನಿ ನಾವು ಫ್ಲವರ್ ಪಲ್ಯ ಮಾಡಕತ್ತೀನಿ ಇವತ್ತು. ಫ್ಲವರ್ ಈಗ ಸಾರು ಒಗ್ಗರಣೆ ಹಾಕಿ ಆಮೇಲೆ ಮಾಡೋದ್ರ ಅಂತೇಳಿ ಫಸ್ಟ್ ಸಾರು ಮಾಡೋದನ್ನ ರೀ. ನಾನು ಶೇಂಗಾ ಸಾರು ಮಾಡೋದ್ರ ಅಂತೇಳಿ ಇಲ್ಲಿ ಒಂದು ಬೋಣ ಮಾಡತ್ತೀನಿ. ಇಲ್ಲಿ ನೋಡಿ ನಾನು ರೆಡಿ ಮಾಡ್ಕೊಂಡೀನಿ. ಇಲ್ಲಿ ಶೇಂಗಾ ಪುಡಿ ಒಂದಿಟ್ಟು ಬೇಕಾಗಿತ್ತು, ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡೀನಿ. ಇದು ಶೇಂಗಾ ಪುಡಿ ಅನ್ನೋದು ಸ್ವಲ್ಪ ನೀರು ಮಾಡಿ ಇಟ್ಕೊಳ್ಳೋಂಬ್ರತ್ತ. ಎಷ್ಟು ಬೇಕಷ್ಟು ಸದ ನೀರು ಕಲಸಿಡ್ತೀನಿ ಸ್ವಲ್ಪ. ಆಮೇಲೆ ಒಗ್ಗರಣೆ ಎಲ್ಲ ಹಾಕಿದ ನಂತರ ಕಲಸ್ಲಿಕ್ಕೆ ಬರ್ತದೆ ಅಂತೇಳಿ ನೋಡಿ. ಇದು ಸಾಪ್ ಐತಲ್ಲ, ಇಷ್ಟೇ ಸಾಪ್ ಆಗೋ ಥರ ಮಿಕ್ಸಿ ಕಲಸಿಡೋದು. ಬರೀ ಈಗ ಒಗ್ಗರಣೆ ಹಾಕ್ಕೊಳ್ಳೋಣತ್ತ. ಇದು ನಾನು ಜೀರಿಗೆ ಸಾಸಿವೆ ಹಾಕಿದ್ದೆ, ಎಣ್ಣೆ ಕಾಯ್ದಿತ್ತು, ಉಳ್ಳಾಗಡ್ಡೆ ಹಾಕೀನಿ. ನಾನು ಬೆಳ್ಳುಳ್ಳಿ ಹಾಕ್ಬಾರ್ದು, ನಾನು ಉಳ್ಳಾಗಡ್ಡೆ ಹಾಕೀನಿ. ಬರೀ ಟಮಾಟಿ ಹಾಕೋಣತ್ತ. ಸ್ವಲ್ಪ ಟಮಾಟಿ ಉಳ್ಳಾಗಡ್ಡೆ ಹಾಕೀನಿ ನಾನು. ಇದು ಚೆಂದಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಒಂದಿಟ್ಟು ಕೊತ್ತಂಬರಿ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕಿನ ಅದು ತಿರುಗಬೇಕು, ಚೆನ್ನಾಗಿ ತಿರುಗಬೇಕು. ತಿರುವಿದ ನಂತರ ಅದು ಶೇಂಗಾ ಪುಡಿ ಏನದ ನಾ ಏನು ಕಲಸಿಟ್ಟಿನಲ್ರಿ ಶೇಂಗಾ ಪುಡಿ, ಅದು ಹಾಕಬೇಕೀಗ. ನೋಡಿರಿ ಹೆಂಗೆ ಚೆಂದಾಗಿ ಅದೆಲ್ಲ ಎಣ್ಣೆಗೆ ಬೇಯಬೇಕು. ಕುದ ನಂತರ ನೋಡಿರಿ, ನಾ ಸ್ವಲ್ಪ ಬೇಕಂದ್ರೆ ಮಸಾಲೆ ಖಾರ ಹಾಕ್ತೀನಿ. ನಮ್ಮದು ಖಾರ ಸ್ವಲ್ಪ ಹಾಕ್ತೀನಿ ನಾನು. ಮಸಾಲೆ ಖಾರ ಇದ್ರಿಂದ ತುಸು ಹಾಕೀನಿ. ಬೇಕಂದಷ್ಟು ಉಪ್ಪು, ರುಚಿಗೆ ತಕ್ಕಂಥ ಉಪ್ಪು ಹಾಕಬೇಕು. ಅರಿಶಿನ ಪುಡಿ ಹಾಕತ್ತೀನಿ ಸ್ವಲ್ಪ. ಎಷ್ಟು ಅರಿಶಿನ ಪುಡಿ ನೋಡಿರಿ, ಕಲರ್ ಇದ್ರೆ ತುಸು ಹಾಕ್ಬೋದು, ಕಲರ್ ಇರಲಿಲ್ಲ ಅಂದ್ರೆ ಜಾಸ್ತಿ ಹಾಕ್ಬೋದು. ನಮ್ಮದು ರೇಷನ್ದಂದು ಕಲರ ಇರೋದ್ರಿಂದ ಜಾಸ್ತಿ ಕಲರ್ ಇದ್ದಿಲ್ಲ ಅರಿಶಿನ ಪುಡಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕೀನಿ. ನೋಡಿರಿ, ಇದು ನೀರೇನು ನಾನು ಶೇಂಗಾ ಪುಡಿ ನೀರು ಮಾಡಿ ಇಟ್ಕೊಂಡಿದ್ನಲ್ಲ, ಈಗ ಒಗ್ಗರಣೆ ಮುಗಿದಿಂದೇನದ ನಾ ಒಗ್ಗರಣೆ ಹಾಕೀನಿ ನೋಡ್ರಿ. ಇದು ನೋಡಿರಿ, ನಾನು ನೀರು ಹಾಕೋತೀನಿ ಬೇಕಂದಷ್ಟು. ಸ್ವಲ್ಪ ರುಚಿ ನೋಡಿ, ಉಪ್ಪು ಖಾರ ರುಚಿ ನೋಡ್ಬೋದು. ಬರ್ರಿ ನೋಡಿರಿ, ಶೇಂಗಾ ಸಾರು ರೆಡಿ ನೋಡಿರಿ. ಕುದೀತನ ಬಿಡ್ಬೇಕ್ರಿ, ಚೆಂದ ಕುದಿಸ್ಬೇಕು. ಎಷ್ಟು ಕುದೀತೈತೆ ಅಷ್ಟು ಚಲೋ ಆಗ್ತದೆ. ಬರ್ರಿ ಪಲ್ಯ ಮಾಡೋಣ ಬರ್ರಿ. ಇದು ಪಲ್ಯ ಮಾಡೋಣಂತ ಸ್ವಲ್ಪ ಎಣ್ಣೆ ಹಾಕೋತೀನಿ ನಾನು. ಎಣ್ಣೆ ಜಾಸ್ತಿ ತಿನ್ಬೇಡ್ದ್ರಿ, ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಬರೀ ಜೀರಿಗೆ ಸಾಸಿವೆ ಹಾಕ್ತೀನಿ ನಾನು. ಜೀರಿಗೆ ಸಾಸಿವೆ ಹಾಕಿದ ನಂತರ ನನ್ನ ಮಗಳ ಕಿಟಕಿ ಕಡೆ ಹಿಡಿದ್ರಿಂದ ಮಟ್ಟಕ್ಕೆ ಬಂದೈತಿ. ಒಂದು ಫೋನಿಂದನೂ ಸ್ವಲ್ಪ ಮಟ್ಟೆ ಐತಿ ನೋಡಿರಿ. ಒಂದು ಉಳ್ಳಾಗಡ್ಡೆ ಹಾಕೋತೀನಿ. ಉಳ್ಳಾಗಡ್ಡೆ ಹಾಕೊಂಡಿದ ನಂತರ ನನ್ನ ಮಗಳು ನಾನು ಮಾಡತ್ನಿ ಗ್ಯಾಸ್ ಕಟ್ಟಿಗೆ ಬರೀ ಬರ್ಲಾಕತ್ತಾಳೆ ನೋಡಿರಿ. ಬರೀ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋತೀನಿ ನಾನು. ಬೇಕಂದಷ್ಟು ಉಳ್ಳಾಗಡ್ಡೆ, ಮೆಣಸಿನ್ಕಾಯಿ, ಟಮಾಟಿ ಇಟ್ಕೊಂಡೀನಿ ನೋಡಿರಿ. ಇದು ಫ್ಲವರ್ ಕ್ಯಾಬೇಜ್ ಏನು ಇಟ್ಕೊಂಡಿನಲ್ರಿ, ಇದು ನಾನು ಹಾಕೋತೀನಿ. ಇದೆಲ್ಲ ಉಳ್ಳಾಗಡ್ಡೆ, ಮೆಣಸಿನ್ಕಾಯಿ, ಟಮಾಟಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ ಸಾಸಿವೆ ಎಲ್ಲ ಒಗ್ಗರಣೆ ಹಾಕಿಂದ ಇದು ನೋಡಿರಿ, ಏನು ಹೋಳು ಇಟ್ಕೊಂಡಿನಲ್ಲ ಹಾಕೋತೀನಿ ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಈಗ ಸ್ವಲ್ಪ ಟಮಾಟಿ ಹಾಕೊಳ್ಳೋಣ ಬರ್ರಿ. ಇದು ಚೆನ್ನಾಗಿ ತಿರುಗಬೇಕ್ರಿ ಚೆಂದಾಗಿ. ನಮ್ಗೆ ಒಂದು ಅದ್ರ ಬದ್ರ ಹಿಡಿಲಿಕ್ಕತ್ತವ ರೀ. ಫಸ್ಟ್ ಹಿಡಿವೆ ಅದಾವೆ ನಮ್ಮನು. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ ನೋಡಿ. ನಮ್ಮ ಮನೆಗೇನು ಜಾಸ್ತಿ ಹತ್ತೋದಿಲ್ಲ, ಸ್ವಲ್ಪ ಮಾಡ್ತೇವೆ ನಾವು. ನಮ್ಮದು ಗ್ಯಾಸ್ ಒಂದು ಸ್ಲೋ ಉರಿಲಿಕ್ಕತ್ತದ, ಅದರ ವಸಿಂದಾಗಿ ಜಲ್ದಿ ಆಗಲ್ಲ ನೋಡಿರಿ. ಪಲ್ಯ ಇದು ಮುಗಿತು. ಫ್ಲವರ್ ಹಾಕಿ ಕುದಿಸಿಂದ
ಈಕೇನು ಫ್ಲವರ್ ಅಂತಾರೋ ಕ್ಯಾಬೇಜ್ ಅಂತಾರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ. ಬರ್ರಿ ರೊಟ್ಟಿ ಮಾಡೋಣಂತ. ನಾನು ಹಿಟ್ಟನ್ನ ಇಟ್ಕೊಂಡಿದ್ದೆ, ಪಲ್ಯ ಮುಗ್ಯಾನ ರೊಟ್ಟಿ ಮಾಡತ್ತೀನಿ. ನಮ್ಮಲ್ಲಿ ಕೈಯಲ್ಲೇ ಬಡಿಬೇಕ್ರಿ ರೊಟ್ಟಿ. ನಮ್ಮ ಮನ್ಯಾಗ ಬೆಲ್ಲುಣಿ ಇಲ್ಲೇ ಲಟ್ಟಿಸ್ಬೇಡ, ಸರಿ ಆಗಲ್ಲ ರೊಟ್ಟಿ ಅಂಥೇಳಿ ಬರೀ ಕೈಲೇನೆ ಬಡಿ ಅಂತಾರೆ. ನಾವು ಕೈಲೇನೆ ಬಡ್ದು ಮಾಡ್ತೇವೆ. ಈಗ ಎಲ್ಲರೂ ಜಾಸ್ತಿ ಈಗ ಲಟ್ಟುಣಿಗೆಲ್ಲೇ ಲಟ್ಟಿಸಿ ಮಾಡತ್ತಾರ ರೀ ರೊಟ್ಟಿ. ನಾವು ನೋಡಿರಿ ಈ ಥರ ಮಾಡಿಕ್ಕೆ ಹಾಕ್ತೇವೆ ನೋಡಿರಿ ನಮ್ಮ ರೊಟ್ಟಿ ಹೆಂಗಾಗ್ಯಾವ. ಅನ್ನ, ಇಲ್ಲಿ ಮೊಸರು, ಇಲ್ಲಿ ಪಲ್ಯ ಐತಿ ನೋಡಿರಿ. ಇಲ್ಲಿ ಸಾರು ಮಾಡೀನಿ ನೋಡಿರಿ. ಸಾರು ನೋಡಿದ್ರೆ ಕುಡಿಬೇಕು ಅನ್ನಂಗಲಾಗತ್ತೈತಿ ನೋಡಿರಿ. ನಮಗೆ ಶೇಂಗಾ ಸಾರು ಅಂದ್ರೆ ಇಷ್ಟ ನೋಡು. ಬನ್ನಿ, ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ರೆ ಅನ್ನ ಸಾರು ಬೇಕಂದಳು. ಚೆನ್ನಾಗಾಗ್ಯದ ನೋಡಿರಿ, ಸೂಪರ್.